ಹೋಗ್ ಗುರು ಅವನ ಏನಪ್ಪ ಇದು ಹಿಂಗಾಗೋಗ್ಬಿಡ್ತೀವಿ ಓದಿನ ಮ್ಯಾಚು. ನೆನ್ನೆ ನೋಡಿದ್ರೆ ಆ ಥರ ಜೋಶಲ್ಲಿದ್ದೆ ನಾನು. ಇಲ್ಲ ಪಂಜಾಬ್ ಕಿಂಗ್ಸ್ ಅವ್ರು ಸೋತಿದ್ದು ಒಳ್ಳೇದಾಗೋಗ್ಬಿಟ್ಟೈತೆ, SRH ಅವ್ರಿಗೆ ಗೆದ್ದಿದ್ದು ಒಳ್ಳೇದಾಗೋಗ್ಬಿಟ್ಟೈತೆ, ನಾವು ಗೆದ್ದು ನಾಳೆ LSC ಮೇಲೆ ತಲೆಗೆ ಬಿಟ್ಟು ಕಳಿಸ್ತೀವಿ, ಬರ್ರ ಅಂತ ಕರೆದ್ಬಿಟ್ಟು ತಲೆಗೆ ಬಿಟ್ಟು ಕಳಿಸ್ತೀವಿ, ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ಆಫ್ ದ ಟೇಬಲ್ಗೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ ಏನು ಗುರು ಈ ಥರ ಆಗಿದೆ ಇವತ್ತು ಅವಸ್ಥೆ. 9 ರನ್ ಮಾರ್ಜಿನಿಂದ ಸೋತಿದ್ದೀವಲ್ಲ, ಅದು ಬಾಟಮ್ ಆಫ್ ದ ಟೇಬಲ್ ಇರೋರ ಮೇಲೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ತಾಯಿದೆ. 6 ಕನ್ಸಿಕ್ಯೂಟಿವ್ ಸೋಲಾಗಿರೋಂಥ ಟೀಮ್ ಮೇಲೆ ನಾವು ಸೋತಿದ್ದೀವಲ್ಲ, ಎಲ್ಲಿಂದ ಎಲ್ಲಿಗೆ ಗುರು. ನೋಡಿ ಪಂಜಾಬ್ ಕಿಂಗ್ಸ್ಗೆ ಲತ್ತೆ ಹೊಡೆದಂಗೆ ನಮ್ಮ RCB ಕೂಡ ಯಾಕೋ ಸೆಕೆಂಡ್ ಫೇಸಲ್ಲಿ ಲತ್ತೆ ಹೊಡೆಯೋ ಥರನೇ ಕಾಣಿಸ್ತದೇನೋ ಹೊಡಿತಾ ಇದೆಯಲ್ಲ, ಅಲ್ಲಿ ಸೋತಿದಾರಲ್ಲ ನಮ್ಮ RCB, ಅದು LSC ಮೇಲೆ ಸೋತಿದಾರಲ್ಲ. ಏನು ಹೇಳೋಣ ನೋಡಿ, ಇವರಿಗೆ ಬೇಕಾಗಿದ್ದು ಒಂದು ಗೆಲುವು ಬೇಕಾಗಿತ್ತು, ಒಂದೇ ಒಂದು ಗೆಲುವು ಕೊಡ್ರೋ ನಮಗೆ ವಿಕ್ಟ್ರಿ ಕೊಡ್ರೋ ಅಂತ ಕಾಯ್ತಾ ಇದ್ರು ಬಕ್ಕ ಪಕ್ಷಿಗಳ ಥರ. ಅವ್ರು ಓನರ್ ನೋಡ್ತಂದ್ರೆ ಗೊತ್ತಾಗಲ್ವ, ಅಲ್ಲಿ ವೆಂಕಟೇಶ್ವರನ ಫೋಟೋ ಹಿಡ್ಕೊಂಡು ಅಪಾ ದೇವ್ರೆ ಅಂತ ಬೇಡ್ಕೊಂಡು ಕೂತ್ಕೊಂಡಿದ್ರು. ಅಲ್ಲಿ ದೇವರು ವಿಕ್ಟ್ರಿ ಕೊಟ್ಬಿಡಪ್ಪ ಒಂದೇ ಒಂದು ಅಂತ ಹಿಂಗೆ ಬೇಡ್ಕೊಂಡು ಕೂತ್ಕೊಂಡಿದ್ರು. ನಮ್ಮ RCB ಅವರೇ ಕೊಟ್ಬಿಟ್ರು. ನಮ್ಮ RCB ಅವರೇ ಬಲಿಕಾ ಬಕರ ಆಗಬೇಕಾಗಿತ್ತಾ LSC ಅವರಿಗೆ? ಅದು ಔಟ್ ಆಫ್ ದ ಟೂರ್ನಮೆಂಟ್ ಆಗಿರೋರಿಗೆ ಈ ಥರ ಅಜೀಬ್ ಆಗಬೇಕಾಗಿತ್ತಾ? ಅಜೀಬ್ ಅಂತ ಅಂದರೆ ಚೆನ್ನಾಗಿ ಆಡಿದ್ರು RCB, ಇಲ್ಲ ಅಂತಲ್ಲ, ಏನು ವರ್ಷಾಗೇನು ಆಡಿಲ್ಲ, ಏನು ಸೋತಿಲ್ಲ ಇವತ್ತಿನ ಮ್ಯಾಚ್ನ. ಕ್ಲೋಸಿಗೆ ಬಂದ್ವಿ, ಬಟ್ ಆದರೂ ಕೂಡ ಅವ್ರ ಮೇಲೆ ಸೋತ್ವಿ ಅಂದರೆ ಅದು ವರ್ಷ ಅಂತಲೇ ಅರ್ಥ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ, ಅಂಡರ್ ರೇಟ್ ಮಾಡಿದ್ವಿ ನಾವು. ಅದೇ ಹೇಳಿದ್ನಲ್ಲ 75% 25% ಗೇಮ್ ಇದು ಅಂತ. ಬಟ್ ಆದರೂ 25% ಏನಕ್ಕೆ ಹೇಳಿದೆ ಅಂದರೆ ಏನು ಬೇಕಾದ್ರೂ ಆಗ್ಬೋದು IPL ಅಲ್ಲಿ. ಕೆಳಗಡೆ ಇರೋರು ಮೇಲ್ಗಡೆ ಹೊಡಿಬೋದು, ಟಾಪ್ ಆಫ್ ದ ಟೇಬಲ್ ಇರೋರು ಹೊಡಿಬೋದು, ಮೇಲ್ಗಡೆ ಇರೋರು ಕೆಳಗಡೆ ಹೊಡೆಯೋಕ್ಕಾಗದೇ ಇರ್ಬೋದು. ಸೊ ಅದು ಇವತ್ತು ಆಗಿದೆ. ಸಖತ್ತಾಗಿ ಆಡಿದ್ದಾರೆ. ನಾನು ಹೇಳಿದ್ದೆ ಇವತ್ತು ಪ್ರಿವ್ಯೂ ವಿಡಿಯೋದಲ್ಲಿ, ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ನನಗೆ ಇರೋದು ಮಿಚೆಲ್ ಮಾರ್ಷ್ ಮೇಲೆ, ಜೊತೆಗೆ ನಿಕೋಲಸ್ ಪೂರ್ನ್ ಮೇಲೆ. ಇವರಿಬ್ಬರು ಆಡ್ತೋದ್ರೆ ಗೆಲ್ಲೋ ಚಾನ್ಸಸ್ ಇರುತ್ತೆ, ಅವರು ಸಖತ್ತಾಗಿ ಆಡ್ತು ಅಂತಂತಲೇ ಹೇಳಿದೆ. ಸೊ ಮಿಚೆಲ್ ಮಾರ್ಷ್ ಯಪ್ಪ ಏನು ಹೊಡೆದಿದ್ದು ಇವತ್ತು, ಸೈಕಾಗಿ ಇವತ್ತು ಟಾಸ್ ಗೆದ್ದಿದ್ದು ನಮ್ಮ RCBನೇ. ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು, ಟಾಸ್ ಅಡ್ವಾಂಟೇಜ್ ನಮ್ಮ RCBನೇ. ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಗೆದ್ದಿರೋದು ಇವತ್ತು. ಹೌದು ಹೇಳಿದೆ, ಲಕ್ನೋವಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿನೇ ಇದೆ, ಅಂದರೆ ಈಕ್ವಲ್ ಚಾನ್ಸಸ್ ಏನಿದೆ. ಇಲ್ಲಿ ಗೆಲ್ಲದೇ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದವರು ಬರೀ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಗೆಲ್ತಾರೆ ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಇವತ್ತು ಹೈ ಸ್ಕೋರಿಂಗ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿರೋ, ಲೋ ಸ್ಕೋರಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಏನು ಹೈ ಸ್ಕೋರಿಂಗ್ ಆಗಿದೆ ಇವತ್ತು. ಮಿಚೆಲ್ ಮಾರ್ಷ್ ಆಡಿದ ರೀತಿ ನೋಡ್ತು ಅಂತಂದರೆ ಪವರ್ ಪ್ಲೇಲಿ ನಾಯ್ಡಿ ಪೇಡಿ ವಾಚ್ ಹಾಕ್ಬಿಟ್ರು ಗುರು. ಯಾವ ಬೌಲರ್ಗೆ ಹೊಡೆದಿಲ್ಲ RCB, ಯಾವ ಬೌಲರ್ಗೆ ಹೊಡೆದಿಲ್ಲ. RCB 6-7 ಬೌಲಿಂಗ್ ಆಪ್ಷನ್ನ ಯೂಸ್ ಮಾಡಿದೆ, ಎಲ್ಲ ಬೌಲರ್ಗೂ 6 ಹೊಡೆದಿದ್ದಾರೆ ಮಿಚೆಲ್ ಮಾರ್ಷ್. 9 6ನ ಹೊಡೆದಿರೋದು. RCB ಎಲ್ಲ ಬೌಲರ್ಸ್ಗೂ ಹೊಡೆದಿದ್ದಾರೆ ಗುರು 6ನ. ಆ ಥರ ಆಡಿದ್ದಾರೆ ಇವತ್ತು ಮಿಚೆಲ್ ಮಾರ್ಷ್. ಯಾರಿಗೂ ಕೂಡ ಮುಲಾಜೆ ಕೊಟ್ಟಿಲ್ಲ, ನಾಯಿ ಹೊಡೆದಂಗೆ ಹೊಡೆದು ಇಟ್ಟಾಡ್ಸ್ಕೊಂಡು ಸಚ್ಚಿದ್ದಾರೆ. ಅಲ್ಲ ಗುರು, ಆ ಮಳೆ ಬೇರೆ ಮಧ್ಯದಲ್ಲಿ ಕ್ವಾಟ್ಲಾಕ್ ಕೊಡ್ತೈತೆ. ಬಂದು 3 ಸಲ ಬಂದವ್ರೆ, 3 ಸಲ ಬಂದೈತೆ ಮಳೆ. ಆ 3 ಸಲನೂ ಮಿಚೆಲ್ ಮಾರ್ಷ್ ವಾಪಸ್ ಹೋಗ್ತಾರೆ. ಅಲ್ಲಾಗಿರೋ ಮೊಮೆಂಟಮ್ ಒಂದು ಸ್ವಲ್ಪ ಬ್ರೇಕ್ ಆರ್ಡ್ರು ಮಾಡೋದು ಬೇಡ. ಮಳೆ ಬಂದ್ಬಿಟ್ಟು ಇನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಮಿಚೆಲ್ ಮಾರ್ಷ್ ಬಂದ್ಬಿಟ್ಟು, ನನಗೆ ಮೊಮೆಂಟಮೇ ಬ್ರೇಕ್ ಆಗಿಲ್ಲ, ಏನೂ ಬ್ರೇಕ್ ಆಗಿಲ್ಲ ಅಂತ. ಹೊಡಿತಾರೆ, ಬರ್ತಾರೆ. ಸೊ ಒಂಥರ ಕಾಮಿಡಿ ಇದ್ದಂಗಿತ್ತು ಫಸ್ಟ್ ಇನ್ನಿಂಗ್ಸು. ಬಟ್ ಆದರೂ ಕೂಡ RCB ಅವನು ಗೆದ್ದುಬಿಟ್ಟಿತ್ತು ಇವತ್ತಿನ ಮ್ಯಾಚ್ನ ಅಂದರೆ ವರ್ತ್ ವಾಚಿಂಗ್ ಗುರು. 12 ಓವರ್ವರೆಗೂ ಎದ್ದು ನಿಂತ್ಕೊಂಡು ಕೂತ್ಕೊಂಡು ಪಲ್ಟಿ ಹೊಡೆದು ಕಣ್ಣ ಹಿಂಗೆ ಬಿಟ್ಕೊಂಡು ನೋಡಿದ್ಕು ಕೂಡ ಸಾರ್ಥಕ ಆಗೋಗ್ಬಿಟ್ರದು. ಸೋತೋಗ್ಬಿಟ್ರಲ್ಲ. ಸಖತ್ತಾಗಿ ಆಡಿದ್ರು ನಾವು RCB, ಇಲ್ಲ ಅಂತಲ್ಲ. ಡೆತ್ ಓವರ್ಸಲ್ಲಿ ಸಖತ್ತಾಗಿ ಬ್ಯಾಟಿಂಗ್ನ ಆಡಿದ್ರು. ಆ್ಯಂಡ್ ಕನ್ವರ್ಟ್ ಮಾಡಬೇಕಾಗಿತ್ತು ಲಾಸ್ಟ್ ಓವರ್, ಅದನ್ನು ಅನ್ಫಾರ್ಚುನೇಟ್ಲಿ ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ. ಬಟ್ ಅವರು ಈಕ್ವಲಿ ಕೇಪೇಬಲ್ ಇದ್ರು ಗುರು ಗೆಲ್ಲೋದಕ್ಕೆ. ಇವತ್ತು ಬೆಟ್ರಾಗಿ ಆಡಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್. ಸುಮ್ಮನೆ ಕಾಮಿಡಿ ಮಾಡೋದಲ್ಲ, ಅವ್ರನ್ನ ಸಖತ್ತಾಗಿ ಆಡಿದ್ದಾರೆ. ಡಿಸರ್ವಿಂಗ್ ಟೀಮ್ ಇವತ್ತು ಗೆದ್ದಿದೆ. ಶವಾಶ್ ಹೇಳಲೇಬೇಕು ಇವತ್ತು ಲಕ್ನೋ ಅವ್ರು ಆಡಿದಂಥ ರೀತಿಗೆ. ಈ ಥರ ಏನಾದ್ರು ಥ್ರೂಔಟ್ ದ ಟೂರ್ನಮೆಂಟ್ ಆಡ್ಬಿಟ್ಟಿತ್ತು ಅಂತಂದರೆ ಅವರು ಯಾವುದೋ ಪೊಸಿಷನ್ ಇರೋರು. ಇವತ್ತು ನೋಡಿ ಎಂಥ ಆಟನ ಆಡಿದ್ರು. 200ನ ಎಷ್ಟೋ ಮ್ಯಾಚ್ ಹೊಡೆಸ್ಕೊಂಡಿದ್ರು ಅವರು, ಅಂದರೆ ಹೊಡೆದಿದ್ದಾರೆ ಮತ್ತು ವಾಪಸ್ ರಿಟರ್ನ್ ಹೊಡೆಸ್ಕೊಂಡಿದ್ದಾರೆ. ಇವತ್ತು ರಿಟರ್ನ್ ಹೊಡೆಸ್ಕೊಂಡ್ರು. ಬಟ್ ಟಾರ್ಗೆಟ್ವರೆಗೂ ಹತ್ತಿರದವರೆಗೂ ಬಿಡಲಿಲ್ಲ. ಅಸನೆ ನಮಗೆ ಹೊಡ್ತಾ ಬಿದ್ದಿದ್ದು ಎಲ್ಲಿ ಗೊತ್ತಾ? ವಿರಾಟ್ ಕೊಹ್ಲಿ ಮತ್ತು ಓಪನರ್ ಆಗಿರೋದು ಜೇಕೋಬ್ ಬೆಥೆಲ್ ವಿಕೆಟ್ನ ಪಟ್ಪಟನಂಗೆ ಕಳ್ಕೊಂಡ್ವಲ್ಲ, ಅಲ್ಲೇ ಮೇನ್ ಹೊಡ್ತಾ ಬಿದ್ದಿದ್ದು. ಓಪನರ್ಸ್ ಇಬ್ಬರು ಡೌನ್ ಆಗ್ತಾ ಇದ್ದಂಗೆ ಪೋಪ್ಲಲ್ಲಿ ನಮಗೆ ರನ್ಸ್ ಬರಲಿಲ್ಲ, ಅಲ್ಲೇ ಮೇನ್ ಹೊಡ್ತಾ ಬಿದ್ದಿದ್ದು. 45 ರನ್ ಹೊಡಿತೀವಿ ನಾವು ಪೋಪ್ಲಲ್ಲಿ, ಇವರೆಷ್ಟು ಹೊಡಿತಾರೆ? ಆಲ್ಮೋಸ್ಟ್ 70 ರನ್ಸ್ನ ಹೊಡಿತಾರೆ. ನೋ ಲಾಸ್ 70 ರನ್ ಆಲ್ಮೋಸ್ಟ್ ಹೊಡಿತಾರೆ. ನಾವು ನೋಡ್ತಾರೆ 45 ರನ್ ಹೊಡಿದ್ವಿ. ಅಲ್ಲೇ ಬ್ಯಾಕ್ವರ್ಡ್ ನಾವು ಉಳ್ಕೊಂಡಿದ್ದು ಪೋಪ್ಲಲ್ಲಿ. ಇನ್ ಕೇಸ್ ಪೋಪ್ಲಲ್ಲಿ ಸ್ವಲ್ಪ ಅಗ್ರೆಸಿವ್ ಸ್ಟಾರ್ಟ್ ಬಂದಿತ್ತು ಅಂತಂದಿದ್ರೆ, ವಿಕೆಟ್ನ ಕಳ್ಕೊಳ್ದಂಗೆ ಅಥವಾ 1 ವಿಕೆಟ್ನ ಕಳ್ಕೊಂಡಿರೋ ಇದ್ದಿತ್ತು ಅಂತಂದರೆ ಖಂಡಿತ ಇವತ್ತು ಮ್ಯಾಚ್ನ ಆರಾಮಾಗಿ ಗೆಲ್ಬೋದಾಗಿತ್ತು. ನಾವು ಸಖತ್ತಾಗಿ ಆಡಿದ್ದು. ಅವರಿಗೆ ಕಂಪೇರ್ ಮಾಡ್ತು ಅಂತಂದರೆ ನಾವು ಮಿಡ್ಲ್ ಓವರ್ಸ್ ಆಗಿರಲಿ, ಡೆತ್ ಓವರ್ಸ್ ಆಗಿರಲಿ ಚೆನ್ನಾಗಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ವಿ. ನಾವು ಹಿಂದೆ ಉಳ್ಕೊಂಡಿದ್ದೆ ಪೋಪ್ಲಲ್ಲಿ. ಸೊ ಇದು
ನಮಗೆ ಒಂಥರ ಸೋಲಿಗೆ ಕಾರಣ ಆಯಿತು ಅಂತ ಅಂದ್ಕೊಳ್ಳಿ. ಇವತ್ತು ಜಾಶ್ ಇಂಗ್ಲಿಷ್ನ ಕೂರಿಸ್ಬಿಟ್ಟು ಯಾರೋ ಕುಲಕರ್ಣಿ ಅನ್ನೋರು ಹಾಕೊಂಬಂದಿದ್ರಪ್ಪ. ಕುಲಕರ್ಣಿ ಆಡಿದ ರೀತಿ ನೋಡ್ತಾನೆ 24 ಬಾಲಿಗೆ 17 ರನ್ ಹೊಡೆದವ್ರೆ. ಅಲ್ಲ 24 ಬಾಲಿನ ಸಿಕ್ಬಿಟ್ಟಿತ್ತು ಅಂತಾನೆ ಇನ್ನೂ ಏನೇನು ಗತಿ ಆಗೋಗ್ಬಿಟ್ಟಿರೋದು. ಚೆನ್ನಾಗಿ ಸಿಕ್ಕಿತ್ತು ಅಂತಂದಿದ್ರೆ, ಚೆನ್ನಾಗಿ ಆಡಿತ್ತು ಅಂತಂದಿದ್ರೆ ಇನ್ನೂ ಹೈ ಸ್ಕೋರ್ ಹಾಕೋಗ್ಬಿಟ್ಟಿರೋದು ಈ ಒಂದು ಗೇಮ್. 240 250 ಟಾರ್ಗೆಟ್ ಕೊಡ್ತಾಯಿದ್ರು. 24 ಬಾಲಿನವರು ಸಖತ್ತಾಗಿರೋರಿಗೆ ಸಿಕ್ಕಿ ಕನ್ವರ್ಟ್ ಮಾಡಿತ್ತು. ರಿಷಬ್ ಪಂತ್ಗೆ ಏನಾದ್ರು ಸಿಕ್ಬಿಟ್ಟಿತ್ತು ಅಂತಂದರೆ ಬಾಟಮಲ್ಲಿ ಆಡಿದ ರೀತಿ ನೋಡ್ತು ಅಂದರೆ 10 ಬಾಲಿಗೆ 32 ರನ್ ಹೊಡೆದವ್ರೆ. 320 ಸ್ಟ್ರೈಕ್ ರೇಟು. ಮಿಚೆಲ್ ಮಾರ್ಷ್ ಆಡಿದ್ದೇನೋ ನಾನು ಹೊಡಿತೀನಿ ನೋಡಿದ್ರು ಅಂತ ತೋರಿಸಿದ್ದು. ಆದರೂ ಮಿಚೆಲ್ ಮಾರ್ಷ್ 200 ಸ್ಟ್ರೈಕ್ ರೇಟಲ್ಲಿ ಸಿಕ್ಕಾಪಟ್ಟೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ. 90 ರನ್ನು, 111 ರನ್ನಲ್ಲಿ 90 ರನ್ನು ಬೌಂಡ್ರೀಸಲ್ಲೇ ಬಂದಿದೆ. ಬೌಂಡ್ರಿ 4 ಬೌಂಡ್ರಿ 6ಇಂದ ಬಂದಿದೆ. 9-4 9-6 ಹೊಡೆದ್ರು ಮಿಚೆಲ್ ಮಾರ್ಷು. ಪಾಪ್ಯುಲರ್ ಡಾಮಿನೇಟ್ ಮಾಡಿದ್ರೆ, ಮಿಡಲ್ ಓವರ್ಸ್ಗಳು ಕೂಡ ಡಾಮಿನೇಟ್ ಮಾಡಿದ್ರು. ಸಖತ್ತಾಗಿ ಆಡಿದ್ರು. ಬ್ರೇಕ್ ಥ್ರೂ ಬಂದಿದ್ರೆ 95 ರನ್ಗೆ 95 ರನ್ನ ಪಾರ್ಟ್ನರ್ಶಿಪ್ ಇವ್ರು ಹೊಡೆದಿರೋದು 17 ರನ್ನು ಕುಲಕರ್ಣಿ ಅವರು. ಬ್ರಾದ್ರು ಕೂಡ 95 ರನ್ ಪಾರ್ಟ್ನರ್ಶಿಪ್ ಹೋಗಿತ್ತು. 1 ನಿಂತ್ಕೊಂಡು ನೋಡ್ತಾ ಇದ್ದ ಅಷ್ಟೇ ಅವರು ಮಿಚೆಲ್ ಮಾರ್ಷ್ ಅವರ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡ್ತಾಯಿದ್ರು. ನಾನೇನೂ ಆಡಲ್ಲ, ನಿಂತ್ಕೊಂಡು ನೋಡ್ತೀನಿ ಇವರು ಅಂತ. 95 ರನ್ನಿಗೆ ವಿಕೆಟ್ ಬೀಳುತ್ತೆ. ಕೃಣಾಲ್ ಪಾಂಡ್ಯ ಅವರು ಮೊದಲನೇ ಬ್ರೇಕ್ ತೊಗೊಂಬಂದು ಕೊಡ್ತಾರೆ. ರಜತ್ ಪೈದರ್ ಕವರ್ಸಲ್ಲಿ ಕ್ಯಾಚ್ ಹಿಡ್ಕೊತಾ ಇದ್ದಂಗೆ ಈ ಕಡೆಯಿಂದ ಇನ್ನು ಬಂದ್ಬಿಟ್ಟು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರೆ ಕೃಣಾಲ್ ಪಾಂಡ್ಯ ಅವರು. ಇವತ್ತು RCB ಕ್ಯಾಚಿಂಗ್ ಅಷ್ಟರ ಮಟ್ಟಿಗೆ ಏನು ಹೇಳ್ಕೊಳ್ತಾರಿಲ್ಲ, ಬಟ್ ಅಂಥ ಕಾಸ್ಟ್ನೂ ಕೂಡ ಆಗಲಿಲ್ಲ. ಬ್ಯಾಕ್ ಟು ಬ್ಯಾಕೇ ಔಟ್ ಅವರು. ಮಿಚೆಲ್ ಮಾರ್ಷ್ ಅವ್ರದ್ದು ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಇವರು ದೇವದತ್ ಪಡಿಕಲ್ ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. DDP ಜೊತೆಗೆ ಇನ್ನೊಬ್ಬರಪ್ಪ ಕ್ಯಾಚ್ ಬಿಟ್ಟಿದ್ದು ಬೌಂಡ್ರಿನಲ್ಲಿ ಕೃಣಾಲ್ ಪಾಂಡ್ಯ. ಸೊ ಇಬ್ಬರು ಕೂಡ ಒಂದೊಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಬಟ್ ಅದೇನಂತ ಕಾಸ್ಟ್ಲಿ ಏನಾಗಿಲ್ಲ. ನಿಕಿಪಿದು ಏನಂತ ಕಾಸ್ಟ್ಲಿ ಆಗಲಿಲ್ಲ. ಮಿಚೆಲ್ ಮಾರ್ಷ್ ಏನು ಕಾಸ್ಟ್ಲಿ ಆಗಲಿಲ್ಲ. ಬ್ಯಾಕ್ ಟು ಬ್ಯಾಕೇ ಔಟ್ ಆಗ್ತಾರೆ. 38 ರನ್ನ ಕಾಂಟ್ರಿಬ್ಯೂಟ್ ಮಾಡಿದರೆ ನಿಕಿಪಿ 111 ರನ್ನು. ಸೊ ಇಬ್ಬರು ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾರೆ. ಜಾಶ್ ಹೈದರ್ವುಡ್ ಲೋರ್ ಫೋರ್ಟಾಸ್ ಆಗ್ತಾರೆ. ಸಖತ್ ಕ್ಯಾಚ್ ಅಂತ ಹೇಳಬೇಕು. ಇವರು ಜೇಕೋಬ್ ಬೆಥೆಲ್ ಅವರು ಹಿಡಿದಿದ್ದು. ಪಾಪ ಇನ್ನೂ ಒಂದು ಕ್ಯಾಚು ಕೂಡ ಬಂದಿರುತ್ತೆ. ಕೈ ಕಟ್ಟಾಗೋಗ್ಬಿಡುತ್ತೆ ಅವ್ರದ್ದು. ಇವ್ರದ್ದು ರಿಷಬ್ ಪಂತ್ ಅಂತ ಕಾಣಿಸುತ್ತೆ. ಕೈ ಕಟ್ಟಾದ್ರೂ ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದಿದ್ರು. ಬಟ್ 4 ಮ್ಯಾಚು ಫೇಲ್ ಆಗೋಗ್ಬಿಟ್ಟಿದ್ದಲ್ಲ ಜೇಕೋಬ್ ಬೆಥೆಲ್ ಇವತ್ತು. ಏನು ಹೇಳೋಣಾಗಿರೋ ಫಿಲ್ಸಾಟ್ ಆಡ್ತಿದ್ದಾಗ ರೀತಿನೇ RCB ಡೈನಮಿಕ್ಸೇ ಬೇರೆ ಥರ ಇತ್ತು. ಈ ಜೇಕೋಬ್ ಬೆಥೆಲ್ ಬಂದಾಗಿಂದ ಒಂಥರ ಬೆತ್ತಲೆ ಆಗೋಗ್ಬಿಟ್ಟಿದೆ RCB. ಹಂಗಾಗೋಗ್ಬಿಟ್ಟೈತೆ ಗುರು. ಏನೂ ಆಗ್ತಿಲ್ಲ 4 ಮ್ಯಾಚಿಂದ ಅಲ್ಲಿ. ಹೌದು ಏನೋ ಗೆದ್ದಿರ್ಬೋದು, ಬಟ್ ನೋಡಿ ಒಂಥರ ಮೊಮೆಂಟಮ್ ಸಿಗ್ತಿಲ್ಲ ನಮ್ಮ RCBಗೆ. ಒಂಥರ ಸಾಲಿಡಾಗಿ ಕಾಣಿಸ್ತಿದೆ. ಇಲ್ಲ ಗುರು ಎಂಥ ಟೀಮ್ಗಾರು ಹೊಡಿಬೋದು ಅನ್ನೋ ಥರ ಫೀಲ್ ಬರ್ತಾಯಿಲ್ಲ ನಮ್ಗೆ. ಯಾಕಂದರೆ ವಿರಾಟ್ ಕೊಹ್ಲಿ ಫಿಲ್ಸಾಟ್ ಸಖತ್ ಓಪನಿಂಗ್ ಪಾರ್ಟ್ನರ್ಶಿಪ್ನ ಕೊಡೋರು. ಸೊ ಇಲ್ಲಿ ಬರ್ತಾಯಿಲ್ಲ, ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಬರ್ತಾಯಿಲ್ಲ. ನೀವು ಗಮನಿಸಿದ್ದೀರಾ ಅಂತ ಅಂದರೆ ಕಳೆದ ಮ್ಯಾಚ್ಗಳಲ್ಲೆಲ್ಲ ಫಿಲ್ಸಾಟ್ ಇದ್ದಂಥ ರೀತಿಯೇ ಬೇರೆ, ಆಡ್ತಿದ್ದಂಥ ರೀತಿಯೇ ಬೇರೆ ವಿರಾಟ್ ಕೊಹ್ಲಿ ಜೊತೆಗೆ. ಸೊ ಆದಷ್ಟು ಬೇಗ ಫಿಲ್ಸಾಟ್ ವಾಪಸ್ ಬರಪ್ಪ, ಕಾಪಾಡಪ್ಪ ನಮ್ಮ RCBನ ಅನ್ನೋ ಥರ ಆಗೋಗ್ಬಿಡೈತೆ ಇವಾಗ ಅವಸ್ಥೆ. ಸೊ ಸಖತ್ತಾಗಿ ಆಡಿದ್ರು ಗುರು. ರಿಷಬ್ ಪಂತ್ ಒಂದಜ್ಜಿ ಬಾಟಮಲ್ಲಿ ಬಂದ್ಬಿಟ್ಟು ಸರಿಯಾಗಿ ಚಚ್ಚಿದ್ರು. ಕೃಣಾಲ್ ಪಾಂಡ್ಯ 1 ವಿಕೆಟು, ರಸಿಕ್ ಸಲಾಮ್ದಾರ್ 1 ವಿಕೆಟು, ಆಮೇಲೆ ಇವರು ಜಾಶ್ ಹೈದರ್ವುಡ್ 1 ವಿಕೆಟು. ಕೃಣಾಲ್ ಪಾಂಡ್ಯ ಪರವಾಗಿಲ್ಲ ಇವತ್ತು ಪಿಕ್ ಆಫ್ ಎ ಬೌಲರ್ ಅಂತಾನೆ ಅವ್ರನ್ನೇ 12 ಡಾಟ್ ಬಾಲ್ಸ್ನ ಹಾಕ್ಬಿಟ್ಟು ಸಖತ್ತಾಗಿ ಬೌಲಿಂಗ್ನ ಹಾಕಿದ್ದಾರೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಕೂಡ ಪರವಾಗಿಲ್ಲ ಡೀಸೆಂಟಾಗಿ ಬೌಲಿಂಗ್ ಮಾಡಿದ್ರೆ ಎಲ್ಲರೂ ಕೂಡ ಓಡಿಸ್ಕೊಂಡಿದ್ದಾರೆ. ಜಾಶ್ ಹೈದರ್ವುಡ್ಗೂ ಕೂಡ ಹೊಡೆದಿದ್ದಾರೆ. 49 ರನ್ ಹೊಡೆದಿದ್ದಾರೆ. 53 ರನ್ ಹೊಡೆದಿದ್ದಾರೆ ಇವರು ರಸಿಕ್ ಸಲಾಮ್ದಾರ್ ಅವ್ರಿಗೆ. ಸೊ ಇಬ್ಬರು ಕೂಡ ಚಚ್ಚಿಸ್ಕೊತಾ ಇದ್ದಂಗೆ ಈ ಕಡೆಯಿಂದ 500 ರನ್ ಹೋಗ್ತಾ ಇದ್ದಂಗೆ 210+ ಚೇಸ್ ಮಾಡಬೇಕು ಅಂದರೆ 19 ಓವರಲ್ಲಿ 19 ಓವರ್ಗೆ ರಿಲೀಸ್ ಆಗಿತ್ತಲ್ಲಪ್ಪ. 218 ರನ್ ಇದೇನು ಸುಮ್ಮನೆ ಟಾರ್ಗೆಟಾ? ಚೇಸ್ ಮಾಡಬೇಕು ಅಂದರೆ ಸ್ಟ್ರೈಟ್ ಅವೇ ವೆರಿ ಫಸ್ಟ್ ಬಾಲಿಂದನೇ ಇದೆ ಅಲ್ಲಿ 11ಕ್ಕಿಂತ ಜಾಸ್ತಿ ರಿಕ್ವೈರ್ಡ್ ರನ್ ರೇಟು. ಸೊ ಚೇಸ್ ಮಾಡಬೇಕು ಅಂದರೆ ಎಕ್ಸ್ಟ್ರಾರ್ಡಿನರಿಯಾಗಿ ಆಡಲೇಬೇಕು. ಪೋಪ್ಲಲ್ಲಿ ಡಾಮಿನೇಟ್ ಮಾಡಲೇಬೇಕು. ನೀವು ನೋಡಿ 200+ ಟಾರ್ಗೆಟ್ ಚೇಸ್ ಮಾಡಬೇಕಾದ್ರೆ ಪೋಪ್ಲಿ ನಾವೇನಾದ್ರು ಡಾಮಿನೇಟ್ ಮಾಡ್ತು ಅಂದರೆ ಮಾತ್ರ ಅತಿ ಹೆಚ್ಚು ಸಲ ಚೇಸ್ ಮಾಡೋದಕ್ಕಾಗೋದು. ನಾವು ಪೋಪ್ಲಲ್ಲಿ ಡಾಮಿನೇಟ್ ಮಾಡಲ್ಲ. ನಾವು ಪೋಪ್ಲಲ್ಲಿ 35-40 ಹೊಡಿತೀವಿ, ಇಷ್ಟು ಆಡ್ಕೊಂಡು ನಾವು ಚೇಸ್ ಮಾಡ್ತೀವಿ ಅಂತ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಕ್ಲೋಸ್ಗೆ ಹೋಗ್ಬೋದು ಅಷ್ಟೇ, ಚೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ನಮಗೆ ಹೇಳಿದ್ನಲ್ಲ ಪೋಪ್ಲೇ ನಮ್ಗೆ ಹೊಡ್ತಾ ಬಿದ್ದಿದ್ದು ಅಂತ. ಪೋಪ್ಲಲ್ಲಿ ಹೊಡಿಬೇಕಾಗಿತ್ತು, ಚಚ್ಚಬೇಕಾಗಿತ್ತು ಹಾಕೊಂಡು. ಜೇಕೋಬ್ ಬೆಥೆಲ್ ಮೊದಲನೇ ಓವರೇ ಗಾನು ಶಮಿ ಅಣ್ಣಂಗೆ ಅವ್ರು ಹೊಡೆಯೋಕೆ ಹೋಗಿದ್ದೆ, ಸ್ಟ್ರೈಟಾಗಿ ಹೊಡೆಯೋಕೆ ಹೋದ್ರು. ಅದು ಹೋಗಿದೆ ಸ್ಕ್ವೇರ್ ಹೊರಟೋಗ್ಬಿಡ್ತು ಬಾಲು. ಸೊ ಆರಾಮಾಗಿ ಕ್ಯಾಚ್ ಹಿಡ್ಕೊಂಡು ಹೋಗ್ತಾ ಇದ್ದಂಗೆ 2ನೇ ಓವರು ಕೂಡ ವಿಕೆಟ್ ಡೌನಲ್ಲಿ. ವಿರಾಟ್ ಕೊಹ್ಲಿ ಬೋಲ್ಡ್ ಆಗಿದ್ದು. ವಿರಾಟ್ ಕೊಹ್ಲಿಗೆ ಎಲ್ಲಿ ಬಂದು ಎಲ್ಲಿ ಎಗರ್ಕೊಂಡು ಎಲ್ಲೋಯ್ತು ಅಂತ ತೂರ್ಕೊಂಡು ಹೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಅಲ್ಲಿ. ಏನು ಗುರು ಬಾಲು ಹಿಂಗೆ ಬಂತು, ಎಲ್ಲೋಯ್ತು ಗುರು. ಅವರು ಬಾಲ್ನ ಲೀವ್ ಮಾಡಬೇಕು ಅಂತ ಅನ್ಕೊಂಡಿರೋ ಅಂತ ಕಾಣ್ತಿದೆ. ಬಿಡೋ ಅಂತ ಬಾಲ್ ಒಂಥರ ಟೆಸ್ಟ್ ಮ್ಯಾಚಲ್ಲಿ ಡಿಸ್ಮಿಸ್ ಆಗ್ತಾರಲ್ಲ ಆ ಥರ ಡಿಸ್ಮಿಸ್ ಆಗಿದ್ದು ವಿರಾಟ್ ಕೊಹ್ಲಿ. ಅವ್ರಿಗೆ ಸ್ಟಂಡ್ ಆಗೋಯ್ತು, ಎಲ್ಲಿ ನುಕ್ಕೊಂಬಂತು ಬಾಲು ಇದು, ಈ ಲೈನಲ್ಲೇ ಬರಲ್ವಲ್ಲ ಬಾಲು, ಆರೆಂಜಿಗೆ ಸೀಮ್ ಆಯ್ತಾ ಇದು ಅಂತ ಅವ್ರಿಗೆ ಆಶ್ಚರ್ಯ ಆಗೋಗ್ಬಿಡ್ತು. ಸಖತ್ತಾಗಿ ಬೌಲಿಂಗ್ನ ಮಾಡಿದ್ರು ಗುರು. ಇವತ್ತು ಬೆಂಕಿ ಸ್ಟೇಟ್ಮೆಂಟ್ನ ಬೇರೆ ಪಾಸ್ ಮಾಡಿದ್ರು. ಪ್ರಿನ್ಸ್ ಯಾದವ್ ಅವರು ನಾನು 2027 ವರ್ಲ್ಡ್ ಕಪ್ನ ಆಡಬೇಕು ವಿರಾಟ್ ಕೊಹ್ಲಿ ಜೊತೆಗೆ, ಆಮೇಲೆ ರೋಹಿತ್ ಶರ್ಮಾ ಜೊತೆಗೆ ನಾನು ಸಿಕ್ಕಾಪಟ್ಟೆ ಇಷ್ಟ ಇದೆ ಅವ್ರ ಜೊತೆಗೆ ಆಡೋದಕ್ಕೆ ಅಂತ ಹೇಳಿದರು. ಅವ್ರ ವಿಕೆಟ್ನ ಎತ್ಬಿಟ್ಟು ಇವತ್ತು ಸಿಕ್ಕಾಪಟ್ಟೆ ಜೋಶಲ್ಲಿದ್ದರು. ನೋಡಿ ಫ್ಯಾನ್ ಬಾಯ್ ವಿರಾಟ್ ಕೊಹ್ಲಿ ವಿಕೆಟ್ನ ಎತ್ತಿದಾಗ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ನೋಡಿ ಏನೂ ಮಾಡೋದಕ್ಕಾಗಲ್ಲ. ಚೆನ್ನಾಗಿ ಹಾಕಿದ್ರು, ಒಳ್ಳೆ ಬೌಲಿಂಗ್ನ ಹಾಕಿದರೆ. ಇವತ್ತು ಪ್ರಿನ್ಸ್ ಯಾದವ್ ಮ್ಯಾಚ್ನ ಗೆಲ್ಸಿದ್ದಾರೆ. ಯಾಕೆಂದರೆ 3 ಕ್ರೂಷಿಯಲ್ ವಿಕೆಟ್ಸು. ವಿರಾಟ್ ಕೊಹ್ಲಿಯ ವಿಕೆಟು, ದೇವದತ್ ಪಡಿಕಲ್ನ ವಿಕೆಟು, ಜೊತೆಗೆ ಜಿತೇಶ್ ಶರ್ಮಾನ ವಿಕೆಟು. 3 ಕ್ರೂಷಿಯಲ್ ವಿಕೆಟ್ನ ಎತ್ಬಿಟ್ಟು ಮ್ಯಾಚ್ ವಿನ್ ಮಾಡಿಸ್ಬಿಟ್ರು. ಹಂಗೆ
10ನೇ ಓವರು ಕೂಡ ಕಂಟ್ರೋಲಿದ್ರು ಆರ್ ಸಿ ಬಿ. ಹೌದು 2 ವಿಕೆಟ್ ಡೌನ್ ಆದ್ರೂ ಕೂಡ DDP ಜೊತೆಗೆ ರಜತ್ ಪತಿದಾರ್ ಸಖತ್ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು, ಸಖತ್ತಾಗಿ ಆಡ್ತಾಯಿದ್ರು. ಏನು ಸ್ಪಿನ್ನರು ಬರಲಿ ಪೇಸರು ಬರಲಿ ಹೆಂಗೆ ಚಚ್ಚಿದ್ದು ಹಾಕೊಂಡು ರಜತ್ ಪತಿದಾರು ಸ್ಪಿನ್ನರ್ಸ್ನ ಕರೆಸ್ತಾಯಿದ್ರು, ಇವ್ರನ್ನ ದಿಗ್ವಿಜಯ್ ರಾಥೆ ಅವ್ರನ್ನ ಕರೆಸಿದ್ರು. 2 ಸಿಕ್ಸ್ ಹೊಡೆದ್ರು ಅವ್ರಿಗೆ. ಈ ಸ್ಪಿನ್ನರ್ ಕಳಿಸಿದ್ರೆ ಹೊಡಿತಾ ಅಲ್ವ ನೀನು ಅಂತ ಪೇಸರ್ನ ಕಳಿಸ್ರು, ಮಯಾಂಕ್ ಯಾದವ್ನ, ಅವ್ರಿಗೂ ಒಂದು 2 ಸಿಕ್ಸ್ನ ಇಟ್ಟರು. ಸೊ ಸಖತ್ತಾಗಿ ಆಡ್ತಾಯಿದ್ರು ಗುರು, ಇಬ್ಬರು ಸಖತ್ತಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದರು. ಒಂದೆರಡಲ್ಲಿ ರಜತ್ ಪತಿದಾರ್ ಹೆವಿ ಫ್ಲೋನ ತೊಗೊಂಡು ಹೋಗ್ತಾರೆ, ಒಂದೆರಡಲ್ಲಿ ಇವ್ರು ನಿಂತ್ಕೊಂಡು ನೋಡ್ತಾಯಿದ್ರು ದೇವದತ್ ಪಡಿಕ್ಕಲ್ ಅವರು. ಬಟ್ ಪಟ್ ಅನ್ನಂಗೆ ಔಟ್ ಆಗಿಬಿಡೋದ. ರಜತ್ ಪತಿದಾರ್ ಓಕೆ ಅನ್ಬೋದು ಅವ್ರು ಔಟ್ ಆಗಿದ್ದ ರೀತಿ ನೋಡ್ತು ಅಂತಂದರೆ, ಯಾಕಂದರೆ ಅವ್ರನ್ನ ಪ್ಲ್ಯಾನ್ ಮಾಡಿ ಆಯ್ತಿದ್ರು. ಬಟ್ ದೇವದತ್ ಪಡಿಕ್ಕಲ್ ಔಟ್ ಆಗಿದ್ದ ರೀತಿ ನೋಡ್ತು ಅಂದರೆ ಅದೊಂಥರ ಏನು ಗುರು ಇದು, ಈ ವಿಕೆಟಲ್ಲಿ ಅಷ್ಟೊಂದು ಕಷ್ಟ ಆಯ್ತಾ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಅನ್ನಿಸ್ಬಿಡ್ತು. DDP ಈ ಥರ ಇನ್ನಿಂಗ್ಸ್ ಆಡೋದು ನೋಡಿಲ್ಲ ನಾವು. ಅಬ್ಬರಿಸಿ ಬೊಬ್ಬಿರ್ತಾರೆ ಅವರು, ಔಟ್ ಆದ್ರೂ ಕೂಡ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ, ಬೌಂಡ್ರಿನಲ್ಲಿ ಔಟ್ ಆಗ್ತಾರೆ. ಬಟ್ ಈ ಥರ ಕಾಟನ್ ಬೋಲ್ಡ್ ಆಗೋದು ಒಂಥರ ನೋಡೋಲ್ಲ ನಾವು, ಜಾಸ್ತಿ ನೋಡೋದಿಲ್ಲ. ಬಟ್ ಇವತ್ತೊಂಥರ ಯಾಕೋ ಒಂಥರ ಸ್ವಲ್ಪ ಸ್ಟಿಕ್ಕಿಯಾಗಿ ಕಾಣಿಸ್ತಿದ್ರು ದೇವದತ್ ಪಡಿಕ್ಕಲ್, ಅಂತ ಆಕ್ರಮಣಕಾರಿಯಾಗಿ ಕಾಣಿಸ್ತಿರಲಿಲ್ಲ. ಸೊ ಅವರು ಆ ವಿಕೆಟ್ ಹೋಗ್ತಾ ಇದ್ದಂಗೆ ಜಿತೇಶ್ ಶರ್ಮಾ ಬರ್ತಾರೆ. ಜಿತೇಶ್ ಶರ್ಮಾಗೆ ಯಾಕೋ ಶಾರ್ಟರ್ ಬಾಲ್ ಹಾಕ್ಬಿಟ್ಟು ಎಷ್ಟು ಸಲ ಔಟ್ ಆಗಿದ್ದಾರೆ ಗುರು ಜಿತೇಶ್ ಶರ್ಮಾ. ಇದೇ ಥರ ಶಾರ್ಟರ್ ಬಾಲಿಗೆ ಡಿಸ್ಮಿಸ್ ಆಗುವಂಥದ್ದು. ಜಿತೇಶ್ ಶರ್ಮಾ ಬಂದ್ರೂ ಶಾರ್ಟ್ ಬಾಲ್ ಹಾಕ್ತಾರಲ್ಲಿ, ಬಿಹೈಂಡ್ ಎಷ್ಟು ಸಲ ಔಟ್ ಆಗಿದ್ದಾರೆ, ಬಿಹೈಂಡ್ ಮೇಲೆ ಹೋಗುತ್ತೆ ಕ್ಯಾಚ್ ಹಿಡ್ಕೊಂತಾರೆ. ಇಲ್ಲಿ ಫ್ಲಾಪ್ ಶೋ ಆಗೋಗ್ಬಿಟ್ಟಿದೆ ಗುರು ಜಿತೇಶ್ ಶರ್ಮಾದು ಒಂದು ಟೂರ್ನಮೆಂಟಲ್ಲಿ. ಜೇಕೋಬ್ ಬೆಥೆಲ್ ಯಾವ ಥರ ಫ್ಲಾಪ್ ಶೋ ಆಗ್ತಿದೆಯೋ ಜಿತೇಶ್ ಶರ್ಮಾದು ಕೂಡ ಅದೇ ಥರ ಫ್ಲಾಪ್ ಶೋ ಆಗ್ತಿದೆ. ಬಟ್ ಈ ಥರ ಇರಲಿಲ್ಲ ಲಾಸ್ಟ್ ಸೀಸನು. ನೋಡಿದ್ರಲ್ಲಪ್ಪ ಲಾಸ್ಟ್ ಸೀಸನ್ ಯಾವ ಥರ ಇತ್ತು ಅಂತ. ಜಿತೇಶ್ ಶರ್ಮಾ ಲಕ್ನೋ ಸೂಪರ್ ಜೈಂಟ್ಸ್ ಇದ್ರು, ಹೆಂಗೆ ಒಂಥರ ಆಕ್ರಮಣಕಾರಿ ಆಟನ ಆಡ್ಬಿಟ್ಟು ಗೆಲ್ಸಿದ್ರು. ಎಂಥ ಗೇಮ್ನ ಗೆಲ್ಸಿದ್ರು ಅಲ್ಲಿ ಮರೆಯೋಕ್ಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಹೈಲೈಟ್ಸು ಕೂಡ ತೋರಿಸ್ತಾಯಿದ್ರು. ಏನು ಹೇಳ್ತೀರಾ ಗುರು, ಇವತ್ತು ನಮ್ಮ RCB ಹಣೆಯಲ್ಲಿ ಮ್ಯಾಚ್ ಬರ್ದಿಲ್ಲ ಅಂತ ಕಾಣಿಸೋದಕ್ಕೋಸ್ಕರ ಎಲ್ಲ ನೆಗೆಟಿವ್ ಆಗಿದ್ದು. ಹೌದು ಮ್ಯಾಚ್ ನೆಟ್ಟಿಗೆ ಆಡಿದ್ವಿ, ಚೆನ್ನಾಗಿ ಆಡಿದ್ದೀವಿ ನಾವು. ಯಾಕಂತಂದರೆ ಇನಿಷಿಯಲಿ 2 ವಿಕೆಟ್ ಪೋಪ್ಲಲ್ಲಿ ಕಳ್ಕೊಂಡು 45 ರನ್ ಹೊಡೆದ್ರೂ ಕೂಡ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ನಮ್ಮ ಬ್ಯಾಟಿಂಗ್ನ ಶ್ರಮತೆನ ಖಂಡಿತ ಮೆಚ್ಕೊಳ್ಳೇಬೇಕು. ಟಿಮ್ ಡೇವಿಡ್ ಆಡಿದಂಥ ರೀತಿ, ಕೃಣಾಲ್ ಪಾಂಡ್ಯ ಆಡಿದಂಥ ರೀತಿ, ರಜತ್ ಪತಿದಾರ್ ಆಡಿದಂಥ ರೀತಿ, ಹೌದು ದೇವದತ್ ಪಡಿಕ್ಕಲ್ ಅವರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಂಥ ರೀತಿ. ಸೊ ಇದಂತೂ ಮೆಚ್ಕೊಳ್ಳೇಬೇಕು. 104 ರನ್ ಅಂತ ಕಾಣಿಸುತ್ತೆ, 104 ರನ್ 105 ರನ್ ಹೋಗಿರುತ್ತೆ. ಸೊ ಆ ಟೈಮ್ 11ನೇ ಓವರ್ ಗುರು ಮ್ಯಾಚ್ ಚೇಂಜ್ ಆಗಿದ್ದು. ಟ್ವಿಸ್ಟ್ ಕೊಟ್ಟಿದ್ದಾನೆ ಪ್ರಿನ್ಸ್ ಯಾದವ್ ಅವರು. 11ನೇ ಓವರ್ ಬಂದ್ಬಿಟ್ಟು 2 ವಿಕೆಟ್ನ ಎತ್ತುತ್ತಾರೆ ದೇವದತ್ ಪಡಿಕ್ಕಲ್ ಜೊತೆಗೆ ಜಿತೇಶ್ ಶರ್ಮಾ ಅವ್ರದ್ದು. ಅಲ್ಲಿಂದ ಸ್ಲೈಡ್ ಆಯಿತು ನೋಡಿ ನಮ್ಮ RCB. ಮತ್ತು ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸಲ್ಲಿ ಶಾಬಾಜ್ ಅಹಮದ್ನ ಕರ್ಕೊಂಬರ್ತಾರೆ. ಏನು ಶಾಬಾಜ್ ಅಹಮದ್ ಬಿಡ್ತಾ ಇದ್ದಿದ್ದು ಬಾಲ್ಗಳನ್ನ, ಎಲ್ಲ ವೈಡ್ ಲೈನಲ್ಲೇ ಆಗ್ತಾಯಿದ್ರು. ಬಾಲ್ನ ಕಣ್ಮುಂದೆ ಕೊಟ್ಟರು ಅಂತಂದರೆ ಬಾಲ್ನ ತೇಲ್ಸ್ಬಿಡ್ತಾರೆ ರಜತ್ ಪತಿದಾರ್, ಗೊತ್ತು ಅವ್ರಿಗೆ ಅಲ್ಲಿ. ಅದಕ್ಕೆಲ್ಲ ವೈಡ್ ಲೈನಲ್ಲೇ ಆಗ್ತಾಯಿದ್ರು ಬಾಲ್ನ. ಸೊ ಅನ್ಫಾರ್ಚುನೇಟ್ಲಿ ಅವೊಂದು ಒಳ್ಳೆ ಬಾಲು, ಅವ್ರ ಪರವಾಗಿ ನೋಡಿದ್ರೆ ಒಳ್ಳೆ ಬಾಲು, ನಮ್ಮ ಪರವಾಗಿ ನೋಡಿದ್ರೆ ಕೆಟ್ಟ ಬಾಲ್ಗೆ ವೈಡ್ ಲೈನಲ್ಲಿ ಇರೋಂಥ ಬಾಲ್, ಅದು ವೈಡೇ ಇತ್ತು ಆಲ್ಮೋಸ್ಟು. ಬಾಟಮ್ ಆಫ್ ದ ಬ್ಯಾಟಿಗೆ ಬಿದ್ದರೆ ಕ್ಲಿಯರ್ ಆಗುತ್ತೆ ಅದು ಬಾಲು. ಸೊ ಅವರೆಲ್ಲ ಬೇರೆ ಮೈಂಡ್ ಸೆಟ್ ಇತ್ತು ಅಂತ ಕಾಣಿಸುತ್ತೆ. ಗ್ಯಾಪಲ್ಲಿ ಹೊಡೆಯೋಣ ಅಂತ ಹೋಗಿದ್ರು ಅಂತ ಕಾಣಿಸುತ್ತೆ. ಸೀದಾ ಹೋಯ್ತಪ್ಪ ಅಲ್ಲಿ ಕ್ಯಾಚ್. ಇರೋ ಫೀಲ್ಡರ್ ಇರಾಗತ್ರನೇ ಹೊತ್ತು ಕೈತು ಕ್ಯಾಚು. ಆರಾಮಾಗಿ ಕ್ಯಾಚ್ ಹಿಡ್ಕೊತಾ ಇದ್ದಂಗೆ ರಜತ್ ಪತಿದಾರ್ ಹೋಗ್ತಾ ಇದ್ದಂಗೆ ಟೀಮ್ ಡೇವಿಡ್ ಬಂದರು. ಟೀಮ್ ಡೇವಿಡ್ ಆಕ್ರಮಣಕಾರಿ ಆಟನ ಆಡಿದ್ರು ಗುರು. ಲಾಸ್ಟ್ 5 ಓವರಲ್ಲಿ ಬೇಕಾಗಿದ್ದು ಎಷ್ಟು 80 ರನ್ನು ಲಾಸ್ಟ್ 5 ಓವರಲ್ಲಿ ಬೇಕಾಗಿದ್ದು. ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಆಕ್ರಮಣಕಾರಿ ಆಟನೇ ಆಡಿದ್ರು. ಯಾಕಂದರೆ ನೋಡಿ ಅವ್ರು ಮಯಾಂಕ್ ಯಾದವ್ ಇದ್ರಲ್ಲ, ಅವ್ರಿಗೆ 17 ರನ್ ಹೊಡಿತಾರೆ 15ನೇ ಓವರು. ಆಮೇಲೆ 16ನೇ ಓವರು ಕೂಡ ಸಖತ್ತಾಗಿ ಆಡ್ತಾರೆ. ದಿಗ್ವಿಜಯ್ ರಾಥೆ ಅಂತ ಕಾಣಿಸುತ್ತೆ ಬಂದಿದ್ದು ಬೌಲಿಂಗಿಗೆ. ಸೊ ಅವ್ರಿಗೂ ಕೂಡ ಚೆನ್ನಾಗಿ ಹೊಡಿತು. ದಿಗ್ವಿಜಯ್ ಅಲ್ಲ ಶಹಬಾಜ್ ಅಹಮದ್ ಬಂದಿದ್ದು. ಸೊ ಅವ್ರಿಗೂ ಕೂಡ 16 ರನ್ ಹೊಡಿತಾರೆ, 17 ರನ್ನು 16 ರನ್ನು. ಅದಾದ ನಂತರ ಶಮಿ ಬರ್ತಾರೆ. ಶಮಿ ಕಂಟ್ರೋಲಿಗೆ ತೊಗೊಂಬಂದ್ರು ಮ್ಯಾಚ್ನ ಅಂತ ಅಂದ್ಕೊಳೋ ಟೈಮಲ್ಲಿ 18ನೇ ಓವರು ಲಾಸ್ಟ್ 2 ಬಾಲ್ 6 ಹೊಡೆದ್ಬಿಡ್ತಾರೆ ಕೃಣಾಲ್ ಪಾಂಡ್ಯ ಅವರು. ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅಂತ ಹೇಳಬೇಕು ಗುರು, ಇಬ್ಬರೂ ಸೇರಿಕೊಂಡು. ಲಾಸ್ಟ್ 5 ಓವರ್ ಇದ್ದಂಥ ಟೈಮಲ್ಲಿ 80 ರನ್ ಬೇಕಾಗಿದ್ದಂಥ ಟೈಮಲ್ಲಿ ಕೃಣಾಲ್ ಪಾಂಡ್ಯ ಜೊತೆಗೆ ಟಿಮ್ ಡೇವಿಡ್ ಇಬ್ಬರು ಕೂಡ ಸಖತ್ತಾಗೇ ಆಡಿದ್ರು. ಇರೋದ್ರಲ್ಲೇ ಸಖತ್ತಾಗಿ ಆಡಿದ್ರು. ಯಾಕಂದರೆ 15, 16, 17ನೇ ಓವರ್ ಇದೆ. ಸೊ ಈ 3 ಓವರ್ 16, 17, 18ನೇ ಓವರ್ ಇದೆ. ಈ 3 ಓವರ್ ಸಖತ್ತಾಗಿ ಬ್ಯಾಟಿಂಗ್ನ ಆಡಿದ್ರು. ಲಾಸ್ಟ್ 2 ಓವರ್ಗೆ ಬೇಕಾಗಿತ್ತು 33 ರನ್ನು. ಏನು ಮಾಡೋಕ್ಕಾಯ್ತದೆ, 33 ರನ್ನು ಬೇಕಾಗಿದ್ದಂಥ ಟೈಮಲ್ಲೇ ಪ್ರಿನ್ಸ್ ಯಾದವ್ ಮತ್ತೆ ಬಂದ್ಬಿಟ್ಟು ಅಲ್ಲಿ ಎಫೆಕ್ಟ್ ಮಾಡಿದ್ದು. 19ನೇ ಓವರು 13 ರನ್ ಕೊಟ್ಟರು ಅಷ್ಟೇ. ಲಾಸ್ಟ್ ಓವರ್ಗೆ ಬೇಕಾಗಿದ್ದು 20 ರನ್ನು. ಬಟ್ ಆದರೂ ಕೂಡ ಟಿಮ್ ಡೇವಿಡ್ ಔಟ್ ಆಗಿದ್ದಂಥ ರೀತಿ ಏನಿದೆ, ಟಿಮ್ ಡೇವಿಡ್ ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಅದೇನೋ ಕ್ಲಿಯರ್ ಆಗಿದ್ದು, ತಲೆ ಮೇಲೆ ಹೋಗ್ಬಿಟ್ಟಿತ್ತು ಅಂದರೆ ಸಖತ್ತಾಗಿರೋದು, 4 ಹೋಗ್ಬಿಟ್ಟಿರೋದು. ಬಟ್ ಸೀದಾ ಕೈಗೆ ಕೊಟ್ಟು ಔಟ್ ಆಗ್ತಾರೆ. ಶಹಬಾಜ್ ಅಹಮದ್ ಒಂಥರ ಅದೇ ಥರ ಕಟ್ಟಿಗೆನೇ ಹಾಕ್ತಾ ಇರ್ತಾರೆ ಬಾಲ್. ಕಟ್ಟಿಗೆ ಹಾಕ್ತಾರೆ ಬಾಲು ಅಂತ ಹೇಳ್ಕೊಂಡು ಕೊಟ್ಟು ಬೇರೆ ಹೋಗ್ತಾಯಿದ್ರು. ಅವ್ರು ಬಂದ್ಬಿಟ್ಟು 1-2 4ನ ಕೂಡ ಹೊಡಿತಾರೆ ರೊಮ್ಯಾರಿಯೋ ಶೆಫರ್ಡು. ಅವ್ರು ಚೆನ್ನಾಗಿ ಕಾಣಿಸ್ಕೊತಾರೆ. ಶಹಬಾಜ್ ಅಹಮದ್ ಅವರ ಓವರು 18ನೇ ಓವರು ಸಖತ್ತಾಗಿ ಕಾಣಿಸ್ಕೊತಾರೆ. ಅದಾದಮೇಲೆ ಇವ್ರು ಆಡಿದಂಥ ರೀತಿಗೆ ಎಲ್ಲರೂ RCB ಇವ್ನು ಯಾವನ್ ಗುರು ಇವನು ರೊಮ್ಯಾರಿಯೋ ಶೆಫರ್ಡ್ ಅಂತ ಒಂದೊಂದು ಬಾಲ್ಗೂ ಬೈಕಂಡು ಕೂತ್ಕೊಂಡಿರ್ತಾನೆ. ನನಗೆ ಗೊತ್ತು ಯಾಕೆ ಗುರು ಹಿಂಗೆ ಬಾಲ್ ತಿಂತಾವನೆ, ಬಾಲ್ ನೋಡ್ತಾವನೋ ಇಲ್ವ, ಹಂಗೆ ಹೊಡಿತಾವನೆಲ್ಲ ಗುರು, ಎತ್ತೆತ್ತು ಕಣ್ಣು ಬಿಟ್ಕೊಂಡು ಹೊಡಿತಾವನ, ಕಣ್ಣು ಮುಚ್ಕೊಂಡು ಹೊಡಿತಾವನ, ಏನಿದು ಕತೆ ಅಂತ ಖಂಡಿತ RCB ಫ್ಯಾನ್ಸ್ಗಳು ಬೈಕೊಂಡಿರ್ತೀರ ರೊಮ್ಯಾರಿಯೋ ಶೆಫರ್ಡ್ಗೆ. ಎಕ್ಸ್ಪೆಷಲಿ ಲಾಸ್ಟ್ ಓವರಲ್ಲಿ ಗುರು ಕಣ್ಣು ನಾನೇ ಹೊಡೆದ್ಬಿಡ್ತೀನಿ, ಹೋಗಿ ಗುರು ಬಿಟ್ಟರೆ ಅಲ್ಲಿ
ಅಂತ ಅನ್ಕೊಂಡಿರ್ತೀರ. ಹೌದು ಗುರು, ಹಂಗೆ ಫ್ರಸ್ಟ್ರೇಟ್ ಮಾಡಿದ್ದು. ಯಾಕಂದರೆ ಬಾಲ್ನೇ ಕನೆಕ್ಟ್ ಮಾಡ್ತಿಲ್ಲ ರೊಮ್ಯಾರಿಯೋ ಶಿಫರ್ಡು. ಏನೋ ಮಾಡೋಕ್ಕಾಗಲ್ಲ, ಪ್ರೆಷರ್ ಸಿಚುವೇಶನ್ ಕೆಲವೊಂದು ಟೈಮ್ ಆ ಥರ ಆಗ್ತವೆ. ಬಟ್ ಕೃಣಾಲ್ ಪಾಂಡ್ಯ ಶಮಿಗೆ ಹೊಡೆದಿಲ್ಲ 2 ಸಿಕ್ಸು, ಅದಂತೂ ಅಜ್ಜಿ ಸೈಕಾಗಿತ್ತು ಗುರು. ಅವ್ರು ಹೊಡೆದಿಲ್ಲ ಅಂದರೆ ಅಲ್ಲಿವರೆಗೂ ಹೊಡೋದ್ರಿಗೂ ಕೂಡ ಮ್ಯಾಚ್ ಬರ್ತಾನಿಲ್ಲ, ಅವರೇ ಕಂಟ್ರೋಲ್ ಆಗೋಗ್ಬಿಟ್ಟಿರೋದು. ಬಟ್ ಪ್ರಿನ್ಸ್ ಯಾದವ್ ಮಾಡೋಂಥ ಬೌಲಿಂಗು, ಶಮಿ ಮಾಡೋಂಥ ಬೌಲಿಂಗು ಸಿಕ್ಕಾಪಟ್ಟೆ ಸೈಕಾಗಿತ್ತು. ಏನು ಹೇಳ್ತೀರಾ ಗುರು, ಅಲ್ಲಿ ದಿಗ್ವಿಜಯ್ ಶ್ರಾತೆ ಅವ್ರು ಲಾಸ್ಟ್ ಓವರಲ್ಲಿ ಅಂದ್ಕೊಂಡಿದ್ದೆ ಏನಾದ್ರು ಸ್ಲಾಟ್ ಕಿಟ್ ಹಾಕ್ಬಿಡ್ತಾರ, ನಾಯಿಗೆ ಚಚ್ಸ್ಕೊಂಡ್ಬಿಡ್ತಾರ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಬ್ರಿಲಿಯಂಟ್ ಬೌಲಿಂಗ್ನ ಮಾಡಿದ್ದು. ಸ್ಪಿನ್ನ ಮಾಡ್ತಾಯಿದ್ರು, ಕೊಡ್ತಾ ಇರಲಿಲ್ಲ ಬಾಲ್ನ ಈಸಿಯಾಗೆ. ಗೊತ್ತಾಗಿತ್ತು ಅವ್ರ ವೀಕ್ನೆಸ್, ಇಲ್ಲ ಹಿಂಗೆ ಹಾಕಿದ್ರೆ ಇವ್ರಿಗೆ ಆಗೋದಿಲ್ಲ ಅಂತ. ಸೊ ಹಂಗೆ ಹಾಕಿದ್ಬಿಟ್ಟು ಹಲ್ವಾ ತಿನ್ಸಿದ್ರು ಅಷ್ಟೇ. ಕೃಣಾಲ್ ಪಾಂಡ್ಯಗೂ ಇನ್ಫ್ಯಾಕ್ಟ್ ಆಗಲಿಲ್ಲ ಲಾಸ್ಟ್ ಓವರಲ್ಲಿ. ಚಾನ್ಸ್ ಸಿಕ್ತು, ಅದನ್ನು ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ. ಬಟ್ ಸಖತ್ತಾಗಿ ಆಡಿದ್ರು ಕೃಣಾಲ್ ಪಾಂಡ್ಯ ಅವರಾಗಿರಲಿ, ಟಿಮ್ ಡೇವಿಡ್ ಅವರಾಗಿರಲಿ, ರಜತ್ ಪತಿದಾರ್ ಆಗಿರಲಿ, ಫಾರ್ ದಟ್ ಮ್ಯಾಟರ್ DDP ಆಗಿರಲಿ. ಸೊ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ ಇವತ್ತು ನಮ್ಮ ಡೇ ಆಗಿರಲಿಲ್ಲ ಅಷ್ಟೇ. ಸೊ ನಿಮ್ಗೆ ಏನೋ ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ನಾವು ಎಲ್ಲಿ ಸೋತ್ವಿ ಅಂತಂದರೆ ಪೋಪಳಲ್ಲಿ ಸೋತಿದ್ದು. ಡೆತ್ ಓವರ್ಸಲ್ಲ. ಮತ್ತೆ ಸಿಗುವ.